ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಸಮಾಜದಲ್ಲಿ ಹಲವು ರೀತಿಯ ಕಾಯಿಲೆಗಳು ಉತ್ಪನ್ನವಾಗಿದೆ. ಆಧುನಿಕ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇರಳವಾಗಿ ಔಷಧಿಗಳು ಸಹ ಬಂದಿದೆ. ಆದರೆ ಇವುಗಳಿಂದ ಉಂಟಾಗುವ ಒಂದು ದುಷ್ಪರಿಣಾಮಗಳನ್ನು ಗಮನಿಸಿ ಹಲವಾರು ವ್ಯಕ್ತಿಗಳು ಔಷಧಗಳ ಸೇವನೆಯನ್ನು ತ್ಯಜಿಸಿ ಮನೆಮದ್ದಿನತ್ತ ಗಮನವನ್ನು ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ನೋಡಿದಾಗ ಸೊಗದೆ ಬೇರನ್ನು ಹಲವಾರು ಕಾಯಿಲೆಗಳಲ್ಲಿ ಹಲವಾರು ರೋಗದಲ್ಲಿ ಉಪಯೋಗಿಸಬಹುದಾಗಿದೆ. ಈ ಏರ್ ಪೊಲ್ಯೂಷನ್ ಇವುಗಳಿಂದಾಗಿ ಆಹಾರದ ಅಪಥ್ಯದ ಸೇವನೆಯಿಂದಾಗಿ ಚರ್ಮದ ಕಾಯಿಲೆಗಳು ಅತಿಯಾಗಿ ಕಂಡು ಬರ್ತಾ ಇದೆ. ಪದೇ ಪದೇ ಯಾರಲ್ಲಿ ಚರ್ಮದ ಕಾಯಿಲೆಗಳು ಬರ್ತದೋ, ಚರ್ಮದ ಕಾಯಿಲೆಗಳು ಬಂದಾಗ ಅದನ್ನು ವಾಸಿ ಮಾಡಲಿಕ್ಕೆ ಪಥ್ಯ ರೂಪದಲ್ಲಿ ಸೊಗದೆ ಬೇರನ್ನು ಉಪಯೋಗಿಸುವುದು ಅತಿ ಶ್ರೇಷ್ಠ. ಸುಮಾರು 2 ಲೀಟ್ರ್ ಪ್ರಮಾಣದ ನೀರಿನಲ್ಲಿ 20 ಗ್ರಾಮ್ನಷ್ಟು ಸೊಗದೆ ಬೇರನ್ನು ಹಾಕಿ 1 ಮುಷ್ಟಿ ಕಹಿಬೇವಿನ ಎಲೆಗಳನ್ನು ಹಾಕಿ ಕುದಿಸಿ ಅದನ್ನು ಸೋಸಿ ಸ್ನಾನ ಮಾಡುವಂತಹ ಒಂದು ನೀರಿಗೆ ಹಾಕಿ ಈ ನೀರಿನಿಂದ ಸ್ನಾನವನ್ನು ಮಾಡಿದಾಗ ಚರ್ಮದಲ್ಲಿರುವಂಥ ಕಾಯಿಲೆಗಳು ನಾಶವಾಗ್ತದೆ. ಸಾಮಾನ್ಯವಾಗಿ ಕಾರಣವಿಲ್ಲದೆ ತುರಿಕೆ ಉಂಟಾದಾಗ, ಕಜ್ಜಿಗಳಾದಾಗ ಈ ರೀತಿಯ ನೀರನ್ನು ತಯಾರಿಸಿ ಸ್ನಾನ ಮಾಡುವುದು ಅತಿ ಶ್ರೇಷ್ಠವಾಗಿದೆ. ಅನೇಕ ಕಾರಣಗಳಿಂದಾಗಿ ಇಂದಿನ ದಿನದಲ್ಲಿ ಕೆಮ್ಮು, ಕಫ, ದಮ್ಮು ಇವುಗಳು ಸಾಮಾನ್ಯವಾಗಿ ಕಂಡುಬರ್ತದೆ. ಮುಂದುವರಿದ ದೇಶಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಶ್ವಸನವಾಹ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅತಿಯಾಗಿ ಕಂಡುಬರ್ತದೆ. ಈ ಒಣ ಕೆಮ್ಮು ಉಂಟಾದರೆ ಎಷ್ಟೇ ವಾರಗಳಾದರೂ ವಾಸಿಯಾಗುವುದಿಲ್ಲ. ಕಫ ಉತ್ಪನ್ನವಾಗುವುದಿಲ್ಲ. ಕಫ ಉತ್ಪನ್ನವಾದರೂ ಅಲ್ಪ ಪ್ರಮಾಣದಲ್ಲಿದ್ದು ಹೊರಗೆ ಬರುವುದಿಲ್ಲ. ಕೆಮ್ಮಿ ವ್ಯಕ್ತಿ ದುರ್ಬಲನಾಗ್ತಾನೆ. ಇಂತಹ ಸಂದರ್ಭದಲ್ಲಿ ಕಫವನ್ನು ತೆಗೆದು ಹೊರಗೆ ಹಾಕಲಿಕ್ಕೆ ಸೊಗದೆ ಬೇರಿನ ಕಷಾಯವು ಅತಿ ಉತ್ತಮವಾಗಿದೆ. ಸೊಗದೆ ಬೇರಿನ ಕಷಾಯ ಮಾಡಬೇಕಾದ್ರೆ ಅಲ್ಪ ಪ್ರಮಾಣದಲ್ಲಿ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಸಹ ಸೇರಿಸಿ ಕಷಾಯವನ್ನು ತಯಾರಿಸಿ ಕೊಡಬೇಕು. ಸುಮಾರು 100 ಮಿಲಿ ನೀರಿಗೆ 100 ಮಿಲಿ ಹಾಲನ್ನು ಹಾಕಿ 5 ಗ್ರಾಮ್ನಷ್ಟು ಕಾಳುಮೆಣಸು, 10 ಗ್ರಾಮ್ನಷ್ಟು ಸೊಗದೆ ಬೇರು, 5 ಗ್ರಾಮ್ನಷ್ಟು ಹಸಿ ಶುಂಠಿಯನ್ನು ಜಜ್ಜಿ ಹಾಕಿ ಕುದಿಸಿ 200 ml ಅಂದರೆ 100 ml ನೀರು ಹಾಗೂ 100 ml ಕ್ಷೀರ ಇದ್ದದ್ದು ಕುದಿಸಿ 100 mlಗೆ ಬತ್ತಿಸಬೇಕು. ಈ ಬತ್ತಿಸಿದಂಥ ಔಷಧಿಯನ್ನು ಸೋಸಿ ವ್ಯಕ್ತಿಗೆ ಬೆಳಿಗ್ಗೆ 50 ml ಹಾಗೂ ಸಾಯಂಕಾಲ 50 ml ಕೊಡುವುದರಿಂದ ಬಂದಿರುವಂತಹ ಕೆಮ್ಮು, ಕಫ, ದಮ್ಮು ಇವುಗಳು ನಿವಾರಣೆ ಆಗ್ತದೆ. ಇದನ್ನು ಪಥ್ಯವಾಗಿ ಅಗತ್ಯವಿರುವಂತಹ ಔಷಧಿಗಳ ಜೊತೆಗೆ ಸೇವಿಸುವುದು ಅತಿ ಅವಶ್ಯಕವಾಗಿದೆ. ಇವುಗಳೊಂದಿಗೆ ಈರುಳ್ಳಿ ರಸ, ಶುಂಠಿ ರಸವನ್ನು ಸಹ ತಯಾರಿಸಿ ಸಮಾನ ಪ್ರಮಾಣ ಜೇನುತುಪ್ಪದೊಂದಿಗೆ ಸೇರಿಸಿ ದಿನಕ್ಕೆ 3 ಸಲ ಸೇವಿಸುವುದರಿಂದ ರೋಗವು ಬೇಗನೆ ವಾಸಿಯಾಗಲು ಸಹಾಯ ಆಗ್ತದೆ. ಜೀರ್ಣಶಕ್ತಿ ಉತ್ತಮ ರೀತಿಯಲ್ಲಿ ನಡೆಯುವುದು ಪ್ರತಿಯೊಬ್ಬನಿಗೂ ಅತಿ ಅವಶ್ಯಕವಾಗಿದೆ. ಜೀರ್ಣಶಕ್ತಿ ಒಳ್ಳೆ ರೀತಿಯಲ್ಲಿ ಆದಾಗ ಶರೀರ ಪೋಷಣೆಯು ಒಳ್ಳೆ ರೀತಿಯಲ್ಲಾಗ್ತದೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಈ ಧಾತುಗಳು ಉತ್ತಮ ಪ್ರಮಾಣದಲ್ಲಿ ಉಂಟಾಗಿ ಆರೋಗ್ಯವಂತಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಜೀರ್ಣಶಕ್ತಿಯನ್ನು ಕಾಪಾಡಿಕೊಳ್ಳಲು ಸೊಗದೆ ಬೇರಿನ ಕಷಾಯವನ್ನು ಪ್ರತಿನಿತ್ಯ ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್.